ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ಟ್ರಿಕ್ ಅಂತೇನು ಸಾಮಾನ್ಯ ಜನ ಕರೀತಾರಲ್ಲ, ಅದಕ್ಕೆ ಕಾರಣಗಳೇನಂತೇಳಿ ನಾನು ಹೇಳಿದ್ದೆ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಬ್ರೀಫಾಗಿ ಟ್ರೀಟ್ಮೆಂಟ್ ಆದರೂ ಏನು, ಈ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇದಕ್ಕೆ ಏನು ಟ್ರೀಟ್ಮೆಂಟು ಅನ್ನೋದನ್ನ ಸಿಂಪಲ್ಲಾಗಿ ಹೇಳ್ತೀನಿ. ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಟ್ರೀಟ್ ಮಾಡ್ಕೊಳ್ಳಿಕ್ಕೆ ಅತಿ ಮುಖ್ಯವಾಗಿ ಎರಡು ಬೇಕಾಗ್ತದೆ. ಒಂದು ಡಿಟರ್ಮಿನೇಷನ್ನು, ಇನ್ನೊಂದು ಡಿಸಿಪ್ಲಿನ್. ಡಿಟರ್ಮಿನೇಷನ್ ಅಂದರೆ ದೃಢ ನಿರ್ಧಾರ ಏನಿದೆಯಲ್ಲ, ಅದು ಅತಿ ಮುಖ್ಯ. ಯಾವುದೇ ಒಂದು ಕ್ರಾನಿಕ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಏನಂತವಲ್ಲ, ಅದನ್ನು ಟ್ರೀಟ್ ಮಾಡ್ಕೊಳ್ಳಿಕ್ಕೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇದು ಒನ್ ಆಫ್ ದಿ ಲೈಫ್ ಸ್ಟೈಲ್ ಡಿಸಾರ್ಡರ್. ಅದನ್ನು ಟ್ರೀಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದು ಡಿಟರ್ಮಿನೇಷನ್ ಬೇಕು, ಅಂದರೆ ಒಂದು ದೃಢ ನಿರ್ಧಾರವನ್ನು ನಾವು ಮಾಡಬೇಕು. ಮತ್ತು ಎರಡನೇದು ಡಿಸಿಪ್ಲಿನ್, ಶಿಸ್ತು, ಅದೊಂದು ಬೇಕಾಗ್ತದೆ. ಹೇಗೆ ದೃಢ ನಿರ್ಧಾರ ಮತ್ತು ಶಿಸ್ತು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ನ ಟ್ರೀಟ್ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಾನೀಗ ಹೇಳ್ತೀನಿ. ನಾನು ಕಾರಣಗಳು ಹೇಳಿದ್ದೆ ನನ್ನ ಹಿಂದಿನ ವಿಡಿಯೋದಲ್ಲಿ. ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ಗೆ ಕಾರಣ ಪೈಲೋರಿ ಇನ್ಫೆಕ್ಷನ್ ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂದರೆ, ಹೆಚ್ಚಾಗಿ ಟೀ ಮತ್ತು ಕಾಫಿ ಸೇವನೆ ಮಾಡೋದ್ರಿಂದ ಸುಮಾರು ಜನಕ್ಕೆ ಗ್ಯಾಸ್ಟ್ರೈಟಿಸ್ ಆಗ್ತದೆ. ಮತ್ತು ಅವರಿಗೆ ಟೀ ಕಾಫಿ ಕುಡಿದು ಹಾಲಿಂದ ಇರುವಂಥದ್ದು. ಈ ಜನರಲಿ ನಾವೇನು ಮಾಡ್ತೀವಿ, ಹಾಲು ಯೂಸ್ ಮಾಡಿ ಟೀ ಕಾಫಿ ಮಾಡ್ತೀವಿ ಇಂಡಿಯಾದಲ್ಲಿ. ಹೊರದೇಶದಲ್ಲಿ ಹಾಲು ಯೂಸ್ ಮಾಡಲ್ಲ, ಅವರು ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ ಈ ಥರ ಎಲ್ಲ ಕುಡಿತಾ ಇರ್ತಾರೆ. ಹಾಲಿಂದ ತಯಾರು ಮಾಡಿರುವಂಥ ಒಂದು ಟೀ ಕಾಫಿ ನಾವು ಸಾಮಾನ್ಯವಾಗಿ ಸೇವಿಸ್ತೀವಿ. ಅದು ಸೇವನೆ ಮಾಡಿದ ಮೇಲೆ ಗ್ಯಾಸ್ಟ್ರೈಟಿಸ್ ಇರೋರಿಗೆ ನಿಧಾನಕ್ಕೆ ಹೊಟ್ಟೆ ನೋವು ಶುರುವಾಗ್ತದೆ. ಅವ್ರಿಗೆ ಗೊತ್ತಿರುತ್ತೆ, ಈ ಟೀ ಕಾಫಿ ಕುಡಿದ್ರೋದ್ರಿಂದ ನನಗೆ ಹೊಟ್ಟೆ ನೋವು ಆಯಿತು ಅಂತ ಗೊತ್ತಾಗೇ ಆಗ್ತದೆ. ಆದರೆ ಟೀ ಕಾಫಿ ಬಿಡಲಿಕ್ಕೆ ಅವರಿಗೆ ಮನಸ್ಸಾಗಲ್ಲ, ಟೀ ಕಾಫಿ ಬಿಡಲಿಕ್ಕೆ ಸಾಧ್ಯ ಆಗಲ್ಲ. ಟೀ ಕಾಫಿ ಬಿಟ್ಟಿಲ್ಲ ಅಂದರೆ ಗ್ಯಾಸ್ಟ್ರೈಟಿಸು ಹೋಗೋದಿಲ್ಲ. ದ ಟ್ರೀಟ್ಮೆಂಟ್ ಈಸ್ ವೆರಿ ಸಿಂಪಲ್. ಆ ಥರ ಕಾರಣ ಇದ್ದರೆ ಟ್ರೀಟ್ಮೆಂಟ್ ಈಸ್ ವೆರಿ ಸಿಂಪಲ್. ಟೀ ಮತ್ತು ಕಾಫಿಯನ್ನು ಬಿಡಬೇಕಾಗುತ್ತೆ. ಟೀ ಕಾಫಿ ಬಿಡೋದು ಹೆಂಗೆ, ಅದು ಒಂದು ಚಟ, ಅಭ್ಯಾಸ, ಹ್ಯಾಬಿಟ್ ಆಗಿಬಿಟ್ಟಿರ್ತದೆ. ಅದು ಬಿಡೋದಾದರೂ ಹೇಗೆ? ಆ ಟೀ ಕಾಫಿ ಬಿಡೋ ಒಂದು ವಿಧಾನವನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒನ್ಸ್ ನೀವು ಟೀ ಕಾಫಿಯನ್ನು ಬಿಟ್ಟರೆ, ಅಥವಾ ಅತಿ ಕಡಿಮೆ ಮಾಡಿಕೊಂಡ್ರೆ 3 ಸರಿ ಕುಡಿಯಲು 1 ಸರಿ ಕುಡಿಯೋದು, ಅಥವಾ ಪುಟ್ಟ ಬಿಟ್ಟರೆ ಇನ್ನೂ ಒಳ್ಳೆಯದು. ಆ ಥರ ಬಿಟ್ಟಾಗ ನಿಮ್ಮ ನೋವೇನಿದೆ, ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ನೋವೇನಿದೆ, ಆಟೋಮ್ಯಾಟಿಕ್ಕಾಗಿ ಅದು ಅತಿ ಶೀಘ್ರದಲ್ಲಿ ಸಿಗ್ನಿಫಿಕೆಂಟಾಗಿ ಕಡಿಮೆ ಆಗ್ತದೆ. ಅದು ಒಂದು. ಎರಡನೇದು, ಕೆಲವರಿಗೆ ಮಸಾಲ ಪದಾರ್ಥಗಳನ್ನು ಯೂಸ್ ಮಾಡಿದಾಗ ಮತ್ತು ಹೆಚ್ಚು ಮಸಾಲ ಇರುವಂಥ ಆಹಾರವನ್ನು ಊಟ ಮಾಡಿದಾಗ ಗ್ಯಾಸ್ಟ್ರೈಟಿಸ್ ಆಗ್ತಾ ಇರ್ತದೆ. ಕಾರಣ ಆದರೆ ಏನೀಗ ಹೆಚ್ಚು ಮಸಾಲ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗಿ. ಟ್ರೀಟ್ಮೆಂಟು ಅಗೇನ್ ಇಟ್ಸ್ ವೆರಿ ಸಿಂಪಲ್. ಆ ಮಸಾಲ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ತುಂಬ ನೋವಿದ್ದು, ತುಂಬ ಗ್ಯಾಸ್ಟ್ರೈಟಿಸ್ ಇದ್ದಾಗ ಸಾಧ್ಯವಾದಷ್ಟು ಸ್ವಲ್ಪ ದಿನ ಮಸಾಲ ಇರುವಂಥ ಪದಾರ್ಥಗಳನ್ನು ಸೇವನೆ ಮಾಡೋದನ್ನು ಪೂರ ಬಿಡಬೇಕು. ಬ್ಲ್ಯಾಂಡ್ ಫುಡ್ ಅಂತ ಏನಂತೀವಿ, ಆ ಥರದ್ದು ಸ್ವಲ್ಪ ದಿನ ಸೇವನೆ ಮಾಡಿ, ಆಮೇಲೆ ಸ್ಲೋಲಿ ಸ್ವಲ್ಪ ಮಸಾಲ ಇರುವಂಥ ಆಹಾರಗಳನ್ನು ಸೇವನೆ ಮಾಡ್ಬೋದು. ತುಂಬ ಮಸಾಲ ಇರುವಂಥ ಆಹಾರನ ಸೇವನೆ ಮಾಡಿದಾಗ ಆಬ್ವಿಯಸ್ಲಿ ಹೆಚ್ಚು ಆ್ಯಸಿಡ್ ಉತ್ಪತ್ತಿಯಾಗಿ ಗ್ಯಾಸ್ಟ್ರೈಟಿಸ್ ನೋವು ಬರುವಂಥ ಕಾರಣ ಇರ್ತದೆ. ಟ್ರೀಟ್ಮೆಂಟ್ ಈಸ್ ಅಗೇನ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಲೀವ್ ದಟ್ ಮಸಾಲ ಕಂಟೈನಿಂಗ್ ಫುಡ್. ಹೆಚ್ಚು ಮಸಾಲ ಇದ್ದಾಗ ಆಬ್ವಿಯಸ್ಲಿ ಗ್ಯಾಸ್ಟ್ರೈಟಿಸ್ ಪೇನ್ ಆಗೇ ಆಗುತ್ತೆ. ಮೂರನೇದು ಕಾರಣ ಏನು? ಚಿಲ್ಲಿ, ದಟ್ ಈಸ್ ಸ್ಪೈಸಿ ಫುಡ್ ಅಂತ ಏನಂತೀವಿ. ಹೆಚ್ಚು ಖಾರ, ಅದು ಒಣ ಖಾರ ಆಗಿರ್ಬೋದು ಮತ್ತು ಹಸಿ ಖಾರ ಆಗಿರ್ಬೋದು. ಹೆಚ್ಚು ಖಾರ ಆಹಾರದಲ್ಲಿದ್ದಾಗ ಗ್ಯಾಸ್ಟ್ರೈಟಿಸ್ ಇರೋರಿಗೆ ತುಂಬ ನೋವು ಬರ್ತಾ ಇರ್ತದೆ. ಅಗೇನ್ ಟ್ರೀಟ್ಮೆಂಟ್ ಈಸ್ ವೆರಿ ಸಿಂಪಲ್. ಖಾರದ ಪ್ರಮಾಣವನ್ನು ನೀವು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಿದರೆ ನಮ್ಮ ಒಳಗಡೆ ಏನು ಇನ್ಫ್ಲಮೇಷನ್ ಆಗಿರುತ್ತೆ, ಸ್ಟಮಕ್ ಲೈನಿಂಗ್ ಏನು ಅದು ಡಿಸ್ಟ್ರಕ್ಷನ್ ಆಗಿರುತ್ತೆ, ಅದು ಹೀಲ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ಕಾರಣವನ್ನು ನಾವು ಕಿತ್ತೊಸಿದಾಗ ನಾವು ವಾಸಿ ಮಾಡಿರಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಅದನ್ನು ನಾವು ಮಾಡಲೇಬೇಕು. ನೀವು ಗ್ಯಾಸ್ಟ್ರೈಟಿಸ್ ಟ್ರೀಟ್ಮೆಂಟ್ ಮಾಡ್ಕೋಬೇಕಪ್ಪ ಅಂತಂದರೆ
ಈ ಒಂದು ಕಾರಣವಾದ ಒಂದು ಏನು ಇರ್ತಾವಲ್ಲ, ಏನೇ ಕಾರಣದಿಂದ ಬಂದಿರ್ಬೋದು, ಅದು ನಿಮಗೆ ಗೊತ್ತಾಗಿರ್ತದಲ್ಲ, ಅದನ್ನು ತೆಗಿಬೇಕು. ನೆಕ್ಸ್ಟ್ ಕಾರಣ ಏನಪ್ಪ ಅಂತಂದರೆ ಗ್ಯಾಸ್ಟ್ರೈಟಿಸ್ ಆಗಲಿಕ್ಕೆ ಒಂದು ಆಲ್ಕೋಹಾಲ್ ಕನ್ಸಂಪ್ಷನ್, ಅಂದರೆ ಮದ್ಯಪಾನ ಸೇವನೆ ಮಾಡೋದು. ಮದ್ಯಪಾನ ಗ್ಯಾಸ್ಟ್ರೈಟಿಸ್ ಮಾಡಲಿಕ್ಕೆ ಒಂದು ಕಾರಣ. ಸೊ ಮದ್ಯಪಾನ ಸೇವನೆ ಮಾಡೋದ್ರಿಂದ ನಿಮಗೆ ಹೆಚ್ಚು ಹೊಟ್ಟೆ ನೋವು ಬರೋದು, ನೆಕ್ಸ್ಟ್ ಡೇ ತುಂಬ ಹೊಟ್ಟೆ ನೋವು ಆಗೋದು, ಹಂಗೆ ಆದರೆ ನಿಮಗೆ ಗೊತ್ತಾಗುತ್ತಿದ್ದು ನಾನು ಆಲ್ಕೋಹಾಲ್ ತೊಗೊಂಡಿರೋದ್ರಿಂದ ಹಿಂಗಾಗಿದೆ ಅಂತ. ಸೊ ದಟ್ ಮೀನ್ಸ್ ಆಲ್ಕೋಹಾಲ್ ಕನ್ಸಂಪ್ಷನ್ನ ಕಡಿಮೆ ಮಾಡಬೇಕು. ತುಂಬ ಅತಿ ಫ್ರೀಕ್ವೆಂಟಾಗಿ ಪದೇ ಪದೇ ಆಲ್ಕೋಹಾಲ್ ತಗೊಳೋದು, ಅಂದರೆ ದಿನಂಪ್ರತಿ ತಗೊಳೋದಾಗಲಿ ಅಥವಾ ವಾರದಲ್ಲಿ 3-4 ಸರಿ ಆಲ್ಕೋಹಾಲ್ ತಗೊಳೋದಾಗಲಿ, ಆ ಥರ ಇದ್ದಾಗ ಅತಿ ಹೆಚ್ಚು ಡ್ಯಾಮೇಜ್ ಆಗ್ತಾ ಇರ್ತದೆ ಮತ್ತು ನೋವು ಹೆಚ್ಚಾಗ್ತಾ ಇರ್ತದೆ. ಸೊ ಆಬ್ವಿಯಸ್ಲಿ ದ ಟ್ರೀಟ್ಮೆಂಟ್ ಈಸ್ ಮದ್ಯಪಾನವನ್ನು ಕಡಿಮೆ ಮಾಡಬೇಕು, ಅಥವಾ ಅತಿ ವಿರಳ ಮಾಡಿಕೊಳ್ಬೇಕು, ಅಥವಾ ಪುಟ್ಟ ಪೂರ ಬಿಡಬೇಕು. ಆವಾಗ ಗ್ಯಾಸ್ಟ್ರೈಟಿಸ್ ಇಲ್ಲಾಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತು ಬೇರೆ ಕಾರಣಗಳಾದ್ರೇನು ಗ್ಯಾಸ್ಟ್ರೈಟಿಸ್ ಆಗಲಿಕ್ಕೆ? ಸೊ ಫ್ರೈಡ್ ಐಟಮ್ಸ್ ತಿನ್ನೋದ್ರಿಂದ ಕೆಲವರಿಗೆ ಹೊಟ್ಟೆ ನೋವು ಬರ್ತಾ ಇರ್ತದೆ. ಎಸ್ಪೆಷಲಿ ಈ ಬೇಸನ್ ಫ್ಲವರ್ ಇಂದ ಮಾಡಿರ್ತಾರಲ್ಲ, ಈ ಕಡಲೆ ಮತ್ತು ಕಡಲೆಬೇಳೆ ಹಿಟ್ಟಿನಿಂದ ಏನು ಮಾಡಿರ್ತಾರಲ್ಲ, ಮಿರ್ಚಿ ಬೋಂಡ ಆಗಿರ್ಬೋದು ಅಥವಾ ಪಕೋಡ ಆಗಿರ್ಬೋದು, ಈ ಥರ ಫ್ರೈಡ್ ಐಟಮ್ಸ್ ತಿನ್ನೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಆಗ್ತಾ ಇರ್ತದೆ, ಹೊಟ್ಟೆ ನೋವು ಬರ್ತಾ ಇರ್ತದೆ. ಸೊ ಆಬ್ವಿಯಸ್ಲಿ ನಾವು ದ ಟ್ರೀಟ್ಮೆಂಟ್ ಈಸ್ ವೆರಿ ಸಿಂಪಲ್. ಬೇಸನ್ ಫ್ಲವರ್ ಏನು ಕರಿದ ಐಟಮ್ಗಳು ಏನಿರ್ತಾವಲ್ಲ, ಅದನ್ನು ಆ ಥರದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದು. ಕಡಿಮೆ ಮಾಡಿದಾಗ ತಾನೇ ಆಟೋಮೆಟಿಕ್ಕಾಗಿ ಹೊಟ್ಟೆ ನೋವು ಕಡಿಮೆ ಆಗ್ತದೆ. ಸೊ ಈ ಥರ ಕಾರಣಗಳು ಏನಿರುತ್ತಾವೋ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ನಾವು ತೆಗೆದು ಹಾಕಿದಾಗ ಏನು ಡ್ಯಾಮೇಜ್ ಏನಾಗಿರ್ತದಲ್ಲ, ಗ್ಯಾಸ್ಟ್ರಿಕ್ ಮ್ಯೂಕೋಸ, ನಮ್ಮ ಸ್ಟಮಕ್ ಲೈನಿಂಗಲ್ಲಿ ಏನು ಡ್ಯಾಮೇಜ್ ಆಗಿರುತ್ತೆ ಅದು ಹೀಲ್ ಆಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಪದೇ ಪದೇ ನಾವು ಕಾರಣ ಇರುವಂಥ ವಸ್ತುಗಳನ್ನು ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಹೀಲ್ ಆಗೋದಿಲ್ಲ. ಸೊ ಅದು ಜಸ್ಟ್ ಗೋಸ್ ಆನ್. ಸೊ ಅದು ವಿಸಿಯಸ್ ಸೈಕಲ್ ಆಗಿ ಸ್ಟಾರ್ಟ್ ಆಗುತ್ತೆ. ನಾವು ಗ್ಯಾಸ್ಟ್ರೈಟಿಸ್ ಮಾಡುವಂಥ ಪದಾರ್ಥಗಳನ್ನು ಪದೇ ಪದೇ ಸೇವನೆ ಮಾಡ್ತೀವಿ. ಟೀ ಕಾಫಿ ಕುಡಿತೀವಿ, ಮತ್ತು ಹೆಚ್ಚು ಖಾರ ಪದಾರ್ಥವನ್ನು ತಿಂತೀವಿ, ಹೆಚ್ಚು ಮಸಾಲೆ ಇರೋವಂಥದ್ದು ತಿಂತೀವಿ, ಮತ್ತು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು, ಮತ್ತು ಕರಿದ ಐಟಮ್ಗಳು ಹೆಚ್ಚಾಗಿ ತಿನ್ನೋದ್ರಿಂದ ಪದೇ ಪದೇ ಕಾರಣಗಳಿರುವಂಥ ಊಟವನ್ನು ಮಾಡಿದಾಗ ಸೊ ಒಳಗಡೆ ಡ್ಯಾಮೇಜ್ ಹೆಚ್ಚಾಗ್ತಾ ಇರ್ತದೆ, ಮತ್ತು ನೋವು ಕಂಟಿನ್ಯೂ ಆಗಿರುತ್ತೆ. ಸೊ ಕಾರಣ ಆಗುವಂಥ ಒಂದು ಆಹಾರ ಪದಾರ್ಥಗಳನ್ನು ಕಿತ್ತೊಗೆಸಿದಾಗ ಹೀಲ್ ಆಗಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತದೆ. ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಟೈಮ್. ಈಗ ಒಂದು ದಿನದಲ್ಲಿ ಟ್ರೀಟ್ ಮಾಡೋಕ್ಕಾಗಲ್ಲ. ಸೊ ಇಟ್ ವಿಲ್ ಟೇಕ್ ಟೈಮ್. ಇಟ್ ವಿಲ್ ಟೇಕ್ ವೀಕ್ಸ್ ಟುಗೆದರ್, ಆ ಥರ ನೋಡ್ಕೊಳ್ಳೋದಾದರೆ. ಸೊ ಅಕ್ಯೂಟ್ ತುಂಬ ಹೊಟ್ಟೆ ನೋವಾದಾಗ ಏನಾಗುತ್ತೆ, ನಾವು ಈ H2 ಬ್ಲಾಕರ್ಸು, ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಲೈಕ್ ಪ್ಯಾಂಟೋಪ್ರಜಾಲು, ಎಸ್ಮೋಪ್ರಜಾಲು, ಮತ್ತು ರ್ಯಾನಿಟಿಡಿನ್ನು, ಫ್ಯಾಮೆಟಿಡಿನ್ನು, ರ್ಯಾಂಟ್ಯಾಕ್ ಅಂತ ನೀವೇನು ಇಲ್ಲಿ ಮೆಡಿಕಲ್ ಶಾಪಲ್ಲೆಲ್ಲ ಸಿಗ್ತಾವಲ್ಲ, ಆ ಥರದಲ್ಲಿ ಇನಿಷಿಯಲಿ ತಾತ್ಕಾಲಿಕವಾಗಿ ಯೂಸ್ ಮಾಡ್ಕೋಬೋದು. ಆದರೆ ಪುಟ್ಟಪೂರ ನಾವು ಟ್ರೀಟ್ ಮಾಡ್ಕೊಳ್ಳೋದಾದರೆ ನಮ್ಮ ಆಹಾರದಲ್ಲಿ ನಾವು ಮಾಡಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಸೊ ಇದು ನಾನು ಬಿಡುವುದಂತ ಹೇಳಿದ್ದೆ. ಮತ್ತು ಯಾವ ಥರದಾದಂಥ ನಾವು ಆಹಾರವನ್ನು ಸೇವನೆ ಮಾಡಬೇಕು, ಅದು ಗ್ಯಾಸ್ಟ್ರೈಟಿಸ್ ಹೀಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತಂದರೆ ಗ್ರೀನ್ಸ್ ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಏನಂತೀವಿ. ಗ್ರೀನ್ ವೆಜಿಟೇಬಲ್ಸ್ ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ತರಕಾರಿ, ಸೊಪ್ಪು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ನಾವು ಅಳವಡಿಸ್ಕೋಬೇಕಾಗುತ್ತೆ. ಸ್ಪೆಷಲಿ ತರಕಾರಿಯನ್ನು ನಾವು ಬೇಯಿಸ್ದೇ ತಿನ್ನುವಂಥ ಕೆಲವು ತರಕಾರಿಗಳು ಏನಿರ್ತಾವಲ್ಲ, ಲೈಕ್ ಕ್ಯೂಕುಂಬರ್ ಆಗಿರ್ಬೋದು, ಅಂದರೆ ಸೌತೆಕಾಯಿ ಅಥವಾ ಕ್ಯಾರೆಟ್, ಅದನ್ನು ಹಂಗೆ ಆಗಿ ತಿನ್ನೋದರಿಂದ ಅತಿ ಉಪಯುಕ್ತ ಆಗುತ್ತೆ. ಮತ್ತು ಪಚನ ಕ್ರಿಯೆಯೂ ಚೆನ್ನಾಗಾಗ್ತದೆ. ಮತ್ತು ಸೊಪ್ಪು, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಏನು ಹಸಿರು ಸೊಪ್ಪು ಏನಿರುತ್ತಲ್ಲ, ಅದು ಹೆಚ್ಚಾಗಿ ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಂಡ್ರೆ ಅಗೇನ್ ಮತ್ತು ಮಸಾಲ ಮತ್ತು ಖಾರ ಹೆಚ್ಚು ಹಾಕಬಾರ್ದು. ಸೊ ಆ ಥರದಲ್ಲಿ ಗ್ಯಾಸ್ಟ್ರೈಟಿಸ್ ಟ್ರೀಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಪ್ರೋಬಯೋಟಿಕ್ಸ್ ಇರುವಂಥ ಮೊಸರು ಮತ್ತು ಮಜ್ಜಿಗೆ ಅಥವಾ ಅಂಬ್ಲಿ, ಈ ಥರದ್ದು ಕೆಲವು ನಾವು ಅಳವಡಿಸ್ಕೋಬೋದು. ಆಮೇಲೆ ಟೀ ಬದಲಾಗಿ ನಾವು ಈ ಕ್ಯುಮಿನ್ ಸೀಡ್ಸು, ಫೆನಲ್ ಸೀಡ್ಸ್ ಅಂತ ಏನಿರುತ್ತೆ, ಜೀರಿಗೆ ಮತ್ತು ಸೋಂಪು ಕಾಳುಗಳನ್ನು ನಾವು ಕುದಿಸಿ ಆ ನೀರನ್ನು ಕುಡಿಬೋದು ಟೀ ಬದಲಿ. ಸೊ ಅವಾಗ ಹೀಲ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈ ಥರ ಬೇರೆ ಬೇರೆ. ಸೊ ಟ್ರೀಟ್ಮೆಂಟ್ ಏನಂತಂದರೆ ಕಾರಣ ಆಗಿರುವಂಥ ಪದಾರ್ಥಗಳನ್ನು ಕಿತ್ತೊಸೆಯಬೇಕು,
ಮತ್ತು ಗ್ಯಾಸ್ಟ್ರೈಟಿಸ್ ಹೀಲ್ ಆಗುವಂಥ ಕೆಲವು ಆಹಾರಗಳೇನಿದಾವೆ ಅದನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಸಂಕ್ಷಿಪ್ತವಾಗಿ ಗ್ಯಾಸ್ಟ್ರೈಟಿಸನ್ನು ಟ್ರೀಟ್ ಮಾಡಿಕೊಳ್ಳುವ ವಿಧಾನ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ನನ್ನ ಮುಂದಿನ ವಿಡಿಯೋದಲ್ಲಿ ಟೀ ಮತ್ತು ಕಾಫಿಯನ್ನು ಬಿಡುವ ವಿಧಾನ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಈ ಡಿಟರ್ಮಿನೇಷನ್ ಮತ್ತು ಡಿಸಿಪ್ಲಿನ್ ಅಂದರೆ ಈ ದೃಢ ನಿರ್ಧಾರ ಏನಿದೆ ಅದು ಮತ್ತು ಶಿಸ್ತು ಏನಂತಂತಂದರೆ, ನಾವು ಏನಾದರೂ ಒಂದು ಬಿಡಬೇಕು ಅಂದ್ಕೊಂಡಾಗ ಅದು ಒಂದು ನಿರ್ಧಾರ ಮಾಡಿರ್ತೀವಿ, ಅದನ್ನು ನಾವು ಶಿಸ್ತಾಗಿ ಪಾಲಿಸಬೇಕು. ಆಮೇಲೆ ಬೇರೆ ಐಟಮ್ಸ್ ಏನಾದರೂ ನಾವು ಆ್ಯಡ್ ಮಾಡಿ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಂಡಿರ್ತೀವಲ್ಲ ಅದನ್ನು ನಾವು ಶಿಸ್ತಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಅದೊಂದು ದೃಢ ನಿರ್ಧಾರ ಮತ್ತು ಶಿಸ್ತಿದ್ದಾಗ ಆಟೋಮೆಟಿಕ್ಕಾಗಿ ನಾವು ಗ್ಯಾಸ್ಟ್ರೈಟಿಸನ್ನು ಸಿಗ್ನಿಫಿಕೆಂಟಾಗಿ ಕಡಿಮೆ ಮಾಡಿ ಕ್ರಮೇಣವಾಗಿ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೋಬೋದು. ಅದು ಮೆಡಿಸಿನ್ಸ್ ಇಲ್ದೇ ನಾವು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇದು ನ್ಯಾಚುರಲ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಅದು ಲೈಫ್ ಸ್ಟೈಲ್ ಮತ್ತು ಡಯಟರಿ ಮಾಡಿಫಿಕೇಷನ್ ಮಾಡಿಕೊಂಡಾಗ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಇದು ಗ್ಯಾಸ್ಟ್ರೈಟಿಸ್ ಟ್ರೀಟ್ಮೆಂಟ್ ಬಗ್ಗೆ ವಿಡಿಯೋ. ಸೊ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, you take care.